ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಿಫ್ಟಿ ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಆಲ್ರೆಡಿ 10 ಗಂಟೆ 6 ನಿಮಿಷ ಆಗಿದೆ. ಸೊ ಆಲ್ರೆಡಿ ನಮ್ಗೆ ಏನಾಗಿರುತ್ತೆ ಅಂತ ಎರಡು ಟ್ರೇಡು ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಯು ಕ್ಯಾನ್ ಸಿ ಮೈ P&L ಹಿಯರ್. ಸೊ ಆಲ್ಮೋಸ್ಟ್ ನಮಗೆ ಲಾಸ್ ಆಗಿರುತ್ತೆ 1800 ಪ್ಲಸ್ ಲಾಸ್ ಆಗಿದೆ. ನಮಗೆ ಯು ಕ್ಯಾನ್ ಸಿ 1815 ರೂಪೀಸ್ ಲಾಸ್ ಆಗುತ್ತೆ. ಸೊ ನಾನು ಸೇಮ್ ಸ್ಟ್ರೈಕ್ ಪ್ರೈಸ್ ಅಂದ್ರೆ 23,300 ಕಾಲ್ ಸ್ಟ್ರೈಕ್ ಪ್ರೈಸ್ ನ ಎರಡು ಸರಿ ಬೈ ಮಾಡಿರ್ತೀನಿ. ಆಲ್ಮೋಸ್ಟ್ 75 ಕ್ವಾಂಟಿಟಿ ಒಂದ್ ಸರಿ ಮತ್ತೆ 75 ಕ್ವಾಂಟಿಟಿನ ಎರಡು ಸರಿ ಅಂದ್ರೆ ಎರಡು ಸರಿ ಬೈ ಮಾಡಿರ್ತೀನಿ. ಎರಡು ಸಲ ಪೂರ್ತಿಯಾಗಿ ನಮ್ದು ಸ್ಟಾಪ್ ಲಾಸ್ ತಗೊಂಡಿದೆ. ಮಾರ್ಕೆಟ್ ಆಲ್ಮೋಸ್ಟ್ 1815 ರೂಪೀಸ್ ಲಾಸ್ ತೋರಿಸ್ತಾ ಇದೆ. ಸೊ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇವತ್ತು ನಾನು ಟ್ರೇಡಿಂಗ್ ನ ಕ್ಲೋಸ್ ಮಾಡಿದ್ದೀನಿ. ಓಕೆ, ನಾನು ಲಾಜಿಕ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾವು ಯಾಕೆ ಟ್ರೇಡ್ ಅನ್ನ ತಗೊಂಡಿದೀವಿ ಕಾಲ್ ಸೈಡ್ ಅಂತ. ಆಲ್ಮೋಸ್ಟ್ ನಮಗೆ ಮೋರ್ ದನ್ 200 ಪ್ಲಸ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಮಾರ್ಕೆಟ್. ಯು ಕ್ಯಾನ್ ಸಿ ಹಿಯರ್ ಎಷ್ಟು ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಆಲ್ಮೋಸ್ಟ್ 241 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಸೊ ಇದರ ಒಂದು ನೆಕ್ಸ್ಟ್ ಏನಾಗುತ್ತೆ, ಇದರ ಒಂದು ಗ್ರೀನ್ ಕ್ಯಾಂಡಲ್ ಓಪನ್ ಆಗುತ್ತೆ. ಸೊ ಇದರ ಒಂದು ಪರ್ಫೆಕ್ಟ್ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಮಾರ್ಕೆಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಗ್ಯಾಪ್ ಡೌನ್ ಓಪನ್ ಆದಾಗ ಸೊ ರಿಕವರಿ ಮೂಡ್ ನಲ್ಲಿ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 240 ಪಾಯಿಂಟ್ಸ್ ಪ್ಲಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ರಿಕವರಿ ಮೂಡ್ ನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾನು 23,300 ಕಾಲ್ ಸ್ಟ್ರೈಕ್ ಪ್ರೈಸ್ ನಾನು ಇಲ್ಲಿ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿರ್ತೇನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಕ್ಯಾಂಡಲ್ ಕ್ಲೋಸ್ ಆಗಿ ಈ ತರ ಒಂದು ದೋಜಿ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ನಾನು ಎಂಟ್ರಿನ ತಗೋತೀನಿ. ಆಲ್ಮೋಸ್ಟ್ ಈ ದೋಜಿ ಕ್ಯಾಂಡಲ್ ಸ್ವಲ್ಪ ಇನ್ನೂ ಒಂದು ನಿಮಿಷ ಕ್ಲೋಸ್ ಆಗೋದಕ್ಕೆ ಬಾಕಿ ಇರೋದ್ರಲ್ಲಿ ನಾನು ಎಂಟ್ರಿನ ತಗೋತೀನಿ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ಎಂಟ್ರಿ ಆಗಿರುತ್ತೆ 144 ಗೆ ನಮ್ಮ ಎಂಟ್ರಿ ಆಗಿರುತ್ತೆ. ಸ್ಟಾಪ್ ಲಾಸ್ ಇರುತ್ತೆ ಆಲ್ಮೋಸ್ಟ್ 135 ಗೆ ನಮ್ದು ಸ್ಟಾಪ್ ಲಾಸ್ ಆಗಿರುತ್ತೆ. ಓಕೆ, ಜಸ್ಟ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡುತ್ತೆ. ಯು ಕ್ಯಾನ್ ಸಿ ಹಿಯರ್ ದಿಸ್ ಕ್ಯಾಂಡಲ್ ಏನಾಗಿರುತ್ತೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡುತ್ತೆ. ಅಂದ್ರೆ ಸೇಮ್ ಕ್ಯಾಂಡಲ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ 30 ಪಾಯಿಂಟ್ಸ್ ವರೆಗೂ ನಮ್ಮ ಸ್ಟಾಪ್ ಲಾಸ್ ಬರ್ತಾ ಇತ್ತು. 1:2 ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಜಸ್ಟ್ 70 ಪಾಯಿಂಟ್ಸ್ ವರೆಗೂ ನಾನು ಆ ಟ್ರೇಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ನಮಗೆ ಪ್ರೀಮಿಯಮ್ ಸ್ಪೈಕ್ ಇರ್ತಾ ಇತ್ತು. ಯಾಕಂದ್ರೆ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಅಥವಾ ಗ್ಯಾಪ್ ಅಪ್ ಓಪನ್ ಆದಾಗ ಜಾಸ್ತಿ ವ್ಯಾಲಿಟಿಲಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಇವತ್ತು ಮಾರ್ಕೆಟ್ ಸೈಡ್ ವೇ ತರ ಬಿಹೇವ್ ಮಾಡ್ತಾ ಇದೆ, ಯಾಕೆಂತ ಗೊತ್ತಿಲ್ಲ. ಸೊ ನಮ್ಮ ಟ್ರೇಡ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸೊ ಇಲ್ಲಿ ನಾನು ಎಂಟ್ರಿನ ತಗೊಂಡಿರ್ತೀನಿ. ಇಲ್ಲಿ ಎಂಟ್ರಿ ತಗೊಂಡು ಸೊ ನನ್ನ ಸ್ಟಾಪ್ ಲಾಸ್ ಮೋರ್ ದನ್ 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. 70 ಪಾಯಿಂಟ್ ವರೆಗೂ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆಲ್ಮೋಸ್ಟ್ ಅದಾದ್ಮೇಲೆ ಏನಾಗುತ್ತೆ, ಸ್ಟ್ರೈಕ್ ಅಲ್ಲಿ ನಾನು 23,300 ಕಾಲ್ ಅನ್ನ ಬೈ ಮಾಡಿರ್ತೀನಿ. ಸೊ ಹಿಯರ್ ನಾನು ಬೈ ಮಾಡಿರ್ತೀನಿ. ಇಲ್ಲಿ ದಿಸ್ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಬಾಕಿ ಇರೋದಕ್ಕಿಂತ ಮುಂಚೆನೆ, ಯಾಕಂದ್ರೆ ಈ ಗ್ರೀನ್ ಕ್ಯಾಂಡಲ್ ಇರುತ್ತಲ್ಲ ಸೊ ಇದು ದಿಸ್ ಇಸ್ ಇಂಡಿಕೇಶನ್ ಟು ರಿವರ್ಸಲ್. ಅಂದ್ರೆ ಈ ತರ ರಿವರ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಸಾಧ್ಯತೆ ಇರುತ್ತೆ. ಜಸ್ಟ್ ನನಗೆ 70 ಪಾಯಿಂಟ್ಸ್ ಬಂದಿದ್ರೆ ಪೂರ್ತಿ ನಮ್ಮ ಟಾರ್ಗೆಟ್ ಹಿಟ್ ಆಗಿರ್ತಾ ಇತ್ತು. ಜಸ್ಟ್ ಇಲ್ಲಿ ಸ್ಟಾಪ್ ಬರ್ತಾ ಇರುತ್ತೆ ನಮಗೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ 12 ಪಾಯಿಂಟ್ಸ್ ಪ್ಲಸ್ ನಮಗೆ ಸ್ಟಾಪ್ ಇರುತ್ತೆ. ಅದಾದ್ಮೇಲೆ 77 ಅಂದ್ರೆ ಮೋರ್ ದನ್ 30 ಪಾಯಿಂಟ್ಸ್ ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 177 ಗೆ ನಮ್ದು ಟಾರ್ಗೆಟ್ ಇತ್ತು. ಜಸ್ಟ್ ಏನಾಗುತ್ತೆ ಈ ಕ್ಯಾಂಡಲ್ ಇದೆ ಅಲ್ವಾ, ಇಲ್ಲಿ ನಮ್ಮ ಸ್ಟಾಪ್ ಹಿಟ್ ಆಗುತ್ತೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ 135 ಗೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆದ ತಕ್ಷಣ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ವೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. 700 ಪ್ಲಸ್ ಲಾಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಸೊ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಮೇಲ್ಗಡೆ. ಅಂದ್ರೆ ಇದನ್ನ ನಾವು ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೀವಿ. ಜಸ್ಟ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ 9:15 ಇಂದ 9:20 ವರೆಗೂ ಈ ತರ ಒಂದು ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಫ್ರೇಮ್ ಆಗಿದೆ. ಬುಲ್ಲಿಶ್ ಕ್ಯಾಂಡಲ್ ಫ್ರೇಮ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅದ್ರ ಒಳಗಡೆ ಒಂದು ಬೇಬಿ ಕ್ಯಾಂಡಲ್ ಅದನ್ನ ಕ್ರಾಸ್ ಆಗಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಈ ತರ ಒಂದು ಬುಲ್ಲಿಶ್ ಕ್ಯಾಂಡಲ್ ಬಂದು ಮೇಲ್ಗಡೆ ಸೊ ಮದರ್ ಕ್ಯಾಂಡಲ್ ನ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ತಕ್ಷಣ ಇದನ್ನ ನಾವು ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಪ್ಯಾಟರ್ನ್ ಸೊ ಇಲ್ಲಿ ಇಮಿಡಿಯೇಟ್ ಆಗಿ ನಾನು ಮೇಲ್ಗಡೆ ಬ್ರೇಕ್ ಆದ ತಕ್ಷಣ ಎಂಟ್ರಿನ ತಗೋತೀನಿ. ಆಲ್ಮೋಸ್ಟ್ ಟಾರ್ಗೆಟ್ ಆಗಿರುತ್ತೆ, ಸೇಮ್ ಟಾರ್ಗೆಟ್ ಆಗಿರುತ್ತೆ. ಆಲ್ಮೋಸ್ಟ್ ಮೋರ್ ದನ್ 70 ಪಾಯಿಂಟ್. ಜಸ್ಟ್ ಈ ಕ್ಯಾಂಡಲ್ ಕೆಳಗೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಮೋರ್ ದನ್ 30 ಪಾಯಿಂಟ್ಸ್. ಇಲ್ಲಿ ನಾನು ಇಮಿಡಿಯೇಟ್ ಆಗಿ ಎಂಟ್ರಿನ ತಗೋತೀನಿ. ಓಕೆ, ಇದರ ಒಂದು ಬ್ರೇಕ್ ಆದ ತಕ್ಷಣ ಎಂಟ್ರಿನ ತಗೋತೀನಿ. ಸೊ ಎಂಟ್ರಿ ತಗೊಂಡ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ನಮಗೆ ಪ್ರಾಫಿಟ್ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ರಿವರ್ಸಲ್ ಆಗುತ್ತೆ. ಸೊ ಜಸ್ಟ್ ನನಗೆ ಎಂಟ್ರಿ ಸಿಕ್ಕಿರುತ್ತೆ 149 ಗೆ ಎಂಟ್ರಿ ಸಿಕ್ಕಿರುತ್ತೆ. ಯು ಕ್ಯಾನ್ ಸಿ ದಿಸ್ ಕ್ಯಾಂಡಲ್ 149 ಗೆ ಎಂಟ್ರಿ ಸಿಕ್ಕಿರುತ್ತೆ. ಓಕೆ, ಆಲ್ಮೋಸ್ಟ್ ನಮ್ದು ಸ್ಟಾಪ್ ಲಾಸ್ ಆಗಿರುತ್ತೆ ಸೇಮ್ 135 ಸ್ಟಾಪ್ ಲಾಸ್ ಆಗಿರುತ್ತೆ. ಜಸ್ಟ್ ಸ್ಟಾಪ್ ಲಾಸ್ ನ ಹಿಟ್ ಮಾಡುತ್ತೆ. ಟಾರ್ಗೆಟ್ ಆಗಿರುತ್ತೆ 30 ಪಾಯಿಂಟ್ಸ್ ವರೆಗೂ ನಾನು ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಜಸ್ಟ್ 30 ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಜಸ್ಟ್ 30 ಪಾಯಿಂಟ್ಸ್ ಟಾರ್ಗೆಟ್ ಬಂದಿದ್ರೆ ಫಸ್ಟ್ ಟ್ರೇಡ್ ಅಲ್ಲಿ ಆಗಿರೋ ಲಾಸ್ ರಿಕವರ್ ಆಗಿ ಸೊ ಅಟ್ ಲೀಸ್ಟ್ ಸ್ವಲ್ಪ ಹಾಫ್ ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು. ಇಲ್ಲಿ ನಮ್ಮ ರಿಸ್ಕ್ ಆಗಿತ್ತು ಆಲ್ಮೋಸ್ಟ್ ಮೋರ್ ದನ್ 1100 ರೂಪೀಸ್. 1000 ಪ್ಲಸ್ ನಮ್ದು ರಿಸ್ಕ್ ಆಗಿತ್ತು. ಆಲ್ಮೋಸ್ಟ್ 2200 ವರೆಗೂ ನಾನು ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ, ದಿಸ್ ಇಸ್ ದ ರಿಸ್ಕ್ ಅಂಡ್ ದಿಸ್ ಇಸ್ ದ ರಿವಾರ್ಡ್. ಓಕೆ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಟ್ರೇಡ್ ಕೂಡ ನಮ್ದು ಇಮಿಡಿಯೇಟ್ ಆಗಿ ಇದರ ಒಂದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡುತ್ತೆ. ಯು ಕ್ಯಾನ್ ಸಿ ನಾವು ಎಲ್ಲಿ ಸ್ಟಾಪ್ ಲಾಸ್ ಅನ್ನ ಕೊಟ್ಟಿದೀವಿ ಅಂತಂದ್ರೆ 135 ಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಎಕ್ಸಾಕ್ಟ್ಲಿ 135 ಗೆ 75 ಕ್ವಾಂಟಿಟಿ ಸೆಲ್ ಆಗಿರುತ್ತೆ. ಅಂದ್ರೆ ಸಪೋಸ್ ನೀವು ನೋಡ್ತಾ ಇರಬಹುದು ಇಲ್ಲಿ ಈ ಕ್ಯಾಂಡಲ್ ಇದೆ ಅಲ್ವಾ, ನೆಕ್ಸ್ಟ್ ದೋಜಿ ತರ ಒಂದು ಕ್ಯಾಂಡಲ್ ಬರುತ್ತೆ ಗೊತ್ತಾ. ಸೊ ದಿಸ್ ಕ್ಯಾಂಡಲ್ ನಮ್ಮ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡುತ್ತೆ. ಬಟ್ ಇಲ್ಲಿ ಸ್ಪಾಟ್ ಅಲ್ಲಿ ಅಂದ್ರೆ ನಿಫ್ಟಿ 50 ಸ್ಪಾಟ್ ಅಲ್ಲಿ ಈ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಬಟ್ ಪ್ರೀಮಿಯಂ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಈ ಕ್ಯಾಂಡಲ್ ಎಲ್ಲಿಂದ ಎಲ್ಲಿಗೆ ಜಂಪ್ ಆಗಿದೆ ಅಂತ. ಯು ಕ್ಯಾನ್ ಸಿ ಇಲ್ಲಿವರೆಗೂ ಬಂದಿದೆ. ಸೊ ಆಲ್ಮೋಸ್ಟ್ ಈ ಎರಡು ಕ್ಯಾಂಡಲ್ಸ್ ಇಲ್ಲಿ ಸ್ಪಾಟ್ ಅಲ್ಲಿ ಎರಡು ಕ್ಯಾಂಡಲ್ಸ್ ಕೆಳಗಡೆ ಇದೆ. ಸೊ ಈ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಈ ತರ ಅಂದ್ರೆ ಪ್ರೀಮಿಯಂ ಅಲ್ಲಿ ಡಿಕೆ ಇರುತ್ತೆ. ಅಂದ್ರೆ ಟೀಟಾ ಡಿಕೆ ಆಗುವಂತ ಕಾರಣ ಸೊ ಆಪ್ಷನ್ ಬೈಯರ್ ಗೆ ಸೊ ಅಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ನೀವು ಸ್ಪಾಟ್ ಅಲ್ಲಿ ಅಂದ್ರೆ ಇಂಡೆಕ್ಸ್ ಚಾರ್ಟ್ ಅಲ್ಲಿ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ ಅಂತಂದ್ರೂ ಸೊ ಪ್ರೀಮಿಯಂ ನಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ನಾನು ಟ್ರೇಡಿಂಗ್ ಅನ್ನ ಕ್ಲೋಸ್ ಮಾಡ್ತೀನಿ. ಸೊ ಕ್ಯಾನ್ ಸಿ ಆಲ್ಮೋಸ್ಟ್ 8 to 9 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಇಮಿಡಿಯೇಟ್ ಆಗಿ ತರ ಕ್ಯಾಂಡಲ್ ಬರ್ತಾ ಇದೆ. ಸೊ ಮತ್ತೆ ಈಗ ಮೇಲ್ಗಡೆ ಕ್ಲೋಸ್ ಆಗಿದೆ. ಓಕೆ, ಈ ತರ ಆಲ್ಮೋಸ್ಟ್ ನಾನು ಬುಲ್ಲಿಶ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈ ತರ ಈ ಮೊಮೆಂಟಮ್ ಜಸ್ಟ್ ಇಲ್ಲಿ ಬಂದಿದೆ. ನಮಗೆ ಮೋರ್ ದನ್ 70 ಪಾಯಿಂಟ್ಸ್ ವರೆಗೂ ಈಸಿಯಾಗಿ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇತ್ತು. ಬಟ್ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಎರಡು ಟ್ರೇಡ್ ತಗೊಂಡ್ರು ಎರಡು ಟ್ರೇಡ್ ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇವತ್ತು ನಮಗೆ ಲಾಸ್ ಆಗಿದೆ. ಸೊ 1800
115 ನಮಗೆ ಇವತ್ತು ಲಾಸ್ ಆಗಿರುತ್ತೆ. ಸೊ ಓಕೆ, ಡನ್ ಫಾರ್ ದ ಡೇ ಆಗಿರುತ್ತೆ. ಲಾಸ್ ಅನ್ನ ಎಕ್ಸೆಪ್ಟ್ ಮಾಡೋ ಅಂತ ಒಂದು ಕೆಪಾಸಿಟಿ ಇರಬೇಕಾಗುತ್ತೆ. ಅದಾದ್ರೆ ಮಾತ್ರ ನಾವು ಆಪ್ಷನ್ ಬೈಯಿಂಗ್ ಅಲ್ಲಿ ಸಸ್ಟೈನ್ ಆಗುವಂತ ಸಾಧ್ಯತೆ ಇರುತ್ತೆ. ನೋಡಿ ಆಲ್ಮೋಸ್ಟ್ ಮತ್ತೆ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗಿ ಸೊ ಈ ತರ ಟಾರ್ಗೆಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ನೆಕ್ಸ್ಟ್ ವೇಟ್ ಮಾಡೋಣ. ಸೊ ನಮ್ದು ಏನಾಗಿರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ನಮ್ಮ ರೂಲ್ಸ್, ಅಕಾರ್ಡಿಂಗ್ ಟು ನಮ್ಮ ಪ್ಯಾಟರ್ನ್ ಬಂದಾಗ ನಾವು ಟ್ರೇಡ್ ಅನ್ನ ತಗೋಬೇಕಾಗಿರುತ್ತೆ. ಸೊ ಲಾಸ್ ಅಂಡ್ ಪ್ರಾಫಿಟ್ ಇಸ್ ಪಾರ್ಟ್ ಆಫ್ ದ ಗೇಮ್. ಲಾಸ್ ಅನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ, ಜೊತೆಗೆ ಪ್ರಾಫಿಟ್ ಅನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ನೀವು ಟ್ರೇಡ್ ನ ತಗೊಂಡ್ರೆ ಮುಗಿದು ಹೋಯ್ತು, ಲಾಸ್ ಪ್ರಾಫಿಟ್. ಸೊ ಇಟ್ಸ್ ಅ ಪ್ರೊಬ್ಯಾಬಿಲಿಟಿ, ನಿಮಗೆ ಲಾಸ್ ಆಗ್ಬೋದು, ಇಲ್ಲ ನಿಮ್ ಟಾರ್ಗೆಟ್ ಸಿಗಬಹುದು. ಓಕೆ, ರಿಸ್ಕ್ ರಿವಾರ್ಡ್ ಮುಖಾಂತರ ನಾವು ಟ್ರೇಡ್ ಅನ್ನ ಮಾಡಬೇಕಾಗಿರುತ್ತೆ. ನಮ್ಗೆ 2 ಟ್ರೇಡ್ ಲಾಸ್ ಆಗಿದೆ. ಆಲ್ಮೋಸ್ಟ್ ನಿಫ್ಟಿ 50 ರಿಕವರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಯಾಕಂದ್ರೆ 200+ ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆದಾಗ ಸೊ ಈ ತರ ಒಂದು ರಿಕವರಿ ಆಗುವಂತ ಸಾಧ್ಯತೆ ಇರುತ್ತೆ. ಜಸ್ಟ್ ನಮಗೆ 70 ಪಾಯಿಂಟ್ ಬಂದಿದ್ರೆ ಸಾಕು, ನಮಗೆ ಪ್ರೀಮಿಯಂ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ 30 ಪಾಯಿಂಟ್ಸ್ ಸಿಗುವಂತ ಸಾಧ್ಯತೆ ಇತ್ತು. ಬಟ್ ಏನಾಗುತ್ತೆ, ಜಸ್ಟ್ ಪ್ರೀಮಿಯಂ ಅಲ್ಲಿ ನಮಗೆ 2 ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ 144 ಗೆ ನಾನು ಫಸ್ಟ್ ಟ್ರೇಡ್ ಅನ್ನ ಬೈ ಮಾಡಿರ್ತೀನಿ. ಸೊ ಸ್ಟಾಪ್ ಲಾಸ್ ಆಗಿರುತ್ತೆ 135 ಗೆ ನಾವು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಫಸ್ಟ್ ಟ್ರೇಡ್ ಅಲ್ಲಿ ಮೋರ್ ದನ್ 700+ ನಮಗೆ ಸ್ಟಾಪ್ ಹಿಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ 149 ಅಂದ್ರೆ 150 ಗೆ ನಾನು ಬೈ ಮಾಡಿರ್ತೀನಿ. ನೆಕ್ಸ್ಟ್ ಇದು ಸ್ಟಾಪ್ ಹಿಟ್ ಆಗುತ್ತೆ ಆಲ್ಮೋಸ್ಟ್ 135 ಗೆ ಮಾರ್ಕೆಟ್ ಮೇಲ್ಗಡೆ. ಸೊ ಆಲ್ಮೋಸ್ಟ್ ಹಾಫ್ ಟಾರ್ಗೆಟ್ ಗೆ ಬಂದ್ಬಿಟ್ಟಿದೆ. ಕ್ಯಾನ್ಸಿ ಆಲ್ಮೋಸ್ಟ್ ಹಾಫ್ ಟಾರ್ಗೆಟ್ ಗೆ ಬಂದಿದೆ. ಬಟ್ ನೋಡಿ ಪ್ರೀಮಿಯಂ ಅಲ್ಲಿ ಈ ತರ ಸ್ಪೈಕ್ ಎಷ್ಟು ಜಂಪ್ ಇದೆ ನೋಡಿ, ಇಮಿಡಿಯೇಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಈ ತರ ಸ್ಪೈಕ್ ಬರುವಂತ ಸಾಧ್ಯತೆ ಇರುತ್ತೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದಾಗ. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇಲ್ಲಿ ಈ ತರ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಈ ತರ ಒಂದು ರಿಕವರಿ ಆಗುವಂತ ಸಾಧ್ಯತೆ ಇತ್ತು. ಸೊ ಈ ತರ ಕ್ಯಾಂಡಲ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಇತ್ತು. ಆಲ್ಮೋಸ್ಟ್ ಮೋರ್ ದನ್ 200+ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಸೊ ರಿಕವರಿ ಆಗಂತ ಸಾಧ್ಯತೆ ಅಂದ್ರೆ ಗ್ಯಾಪ್ ಫಿಲ್ ಅನ್ನ ಮಾಡಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಸಪೋಸ್ ಈ ಗ್ಯಾಪ್ ಏರಿಯಾ ಕ್ರಿಯೇಟ್ ಆಗಿರುತ್ತಲ್ಲ, ಸೊ ಈ ತರ VCF ರಿಕವರಿ ಗ್ಯಾಪ್ ಅನ್ನ ಫಿಲ್ ಮಾಡುವಂತ ಸಾಧ್ಯತೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಟ್ರೇಡ್ ಅನ್ನ ತಗೊಂಡಿದ್ದೆ. ಸೊ ಇಲ್ಲಿ ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಯಾಕಂದ್ರೆ ಸ್ಪೈಕ್ ಮಾರ್ನಿಂಗ್ ಟೈಮ್ ಅಲ್ಲಿ ಮೊಮೆಂಟಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪೈಕ್ ಬರ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಈ ಕ್ಯಾನ್ ಸಿ ನೋಡಬಹುದು ಮಾರ್ಕೆಟ್ ನಮ್ದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ, ಕೊಟ್ಬಿಟ್ಟಿದೆ ಮಾರ್ಕೆಟ್. ಆದ್ರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡಿ ನಮ್ಮನ್ನ ಹೊರಗಡೆ ಹಾಕಿದೆ ಮಾರ್ಕೆಟ್. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತು ಆಲ್ಮೋಸ್ಟ್ ನಮಗೆ ಲಾಸ್ ಡೇನೆ ಅನ್ಕೊಳ್ಳೋಣ. ಓಕೆ, 1815 ಇದಾದ್ಮೇಲೆ ನಾವು ಯಾವುದೇ ತರ ಟ್ರೇಡ್ ಅನ್ನ ತಗೊಳ್ಳಲ್ಲ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇದರಿಂದ ನಿಮಗೆ ಏನಾದರೂ ಮಾಹಿತಿ ಅಥವಾ ಬೆನಿಫಿಟ್ ಸಿಕ್ಕಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.